ದೆಹಲಿ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಸಾಧನೆ ಸದ್ಯಕ್ಕೆ ಶೂನ್ಯ ಅಂತ ಅನ್ನಿಸ್ತಾ ಇದೆ. ಇದ್ದ ಒಂದು ಕ್ಷೇತ್ರದ ಮುನ್ನಡೆಯನ್ನು ಕೂಡ ಕಾಂಗ್ರೆಸ್ ಕಳ್ಕೊಂಡಿದೆ. ದೆಹಲಿ ಫಲಿತಾಂಶದ ಬಗ್ಗೆ ರಾಜ್ಯದ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಇನ್ನು ರಿಸಲ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಲಿ, ಆಮೇಲೆ ಅದಕ್ಕೆ ಏನು ಕಾಮೆಂಟ್ ಮಾಡಬೇಕು ಮಾಡೋಣ. ಕಾಂಗ್ರೆಸ್ ಮತ್ತೆ ಎಪಿ ಮೈತ್ರಿ ಆಗಿದ್ರೆ ಬಿಜೆಪಿ ಇಷ್ಟು ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಅನ್ನೋ ಒಂದು ಚರ್ಚೆ ಇದೆ ಸರ್. ಅದಕ್ಕೆ ನೀವು ಇಲ್ಲ, ವಿಶ್ಲೇಷಣೆಗಳೆಲ್ಲ ಆಮೇಲೆ ಫಲಿತಾಂಶ ಸಂಪೂರ್ಣವಾಗಿ ಬಂದ ಮೇಲೆ AICCನವರು ಮಾಡ್ತಾರೆ, ನಾವು ಇಲ್ಲಿ ಮಾಡ್ತೀವಿ. ಏನು ಯಾವ ಕಾರಣಕ್ಕೆ ಈ ರೀತಿ ಫಲಿತಾಂಶ ಬಂದಿದೆ ಅದರದ್ದು ಫ್ಯಾಕ್ಟರ್ಸ್ ಎಲ್ಲ ತಗೊಂಡೆ ಆಮೇಲೆ ಮಾತಾಡ್ತಾರೆ. ಅಲ್ಲ, ಇದೇನು ಇಂಪ್ಯಾಕ್ಟ್ ಆಗಲ್ವಾ ಸರ್ ಈ ಎಲೆಕ್ಷನ್ ರಿಸಲ್ಟ್ ಬೇರೆ ಸ್ಟೇಟ್ಗಳಿಗೆ? ಆಯಾ ಇದೆ ಸ್ಟೇಟ್ ಎಲೆಕ್ಷನ್ಸ್ಗಳಾದ್ರಿಂದ ಆಯಾ ಸ್ಟೇಟಿಗೆ ಅಲ್ಲಿಗೆ ಅಷ್ಟೇ ಸೀಮಿತ ಆಗುತ್ತೆ. ನ್ಯಾಷನಲಿ ಅದರ ಇಂಪ್ಯಾಕ್ಟ್ ಏನು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ. ಕ್ಯಾಪಿಟಲ್ ಆಗಿರೋ ಕಾರಣಕ್ಕೋಸ್ಕರವಾಗಿ ಇರ್ಬೋದು, ಎಲ್ಲರಿಗೂ ಗೊತ್ತಲ್ಲ ಕ್ಯಾಪಿಟಲ್ನಲ್ಲಿ ಇದು ಇಟ್ಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಓನ್ಲಿ ಡೆಲ್ಲಿ ಅಂತ. आस्तु पे माथा पटके ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆಯನ್ನ ಗಮನಿಸ್ತಾ ಇದ್ದೀರಿ. ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರು 27 ವರ್ಷಗಳ ವನವಾಸದ ಬಳಿಕ ಮತ್ತೆ ದೆಹಲಿ ಗದ್ದುಗೆಯನ್ನ ಏರುವ ಉತ್ಸಾಹದಲ್ಲಿದ್ದಾರೆ. ದೆಹಲಿ ಆಡಳಿತ ಬಿಜೆಪಿಗೆ ಸಿಕ್ತು ಅನ್ನುವಂತಹ ಸಂಭ್ರಮದಲ್ಲಿದ್ದಾರೆ. ಯಾಕಂದ್ರೆ ಸದ್ಯದ ಟ್ರೆಂಡ್ ನಾವು ನೋಡ್ತಾ ಇದ್ದೀವಿ. 43 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸಮಯ 10 ಗಂಟೆ 31 ನಿಮಿಷ. ಬಸವರಾಜ್ ಅವರು ಹೇಳಿದಂತಹ 10:30 ಡೆಡ್ಲೈನ್ ಕ್ರಾಸ್ ಮಾಡಿದೀವಿ. ಮುನ್ನಡೆಗೆ ಬರುವಲ್ಲಿ ಆಮ್ ಆದ್ಮಿ ಪಕ್ಷ ಸಕ್ಸಸ್ ಆಗಿಲ್ಲ. 30-31 ತನಕ ಬಂತು, ಬೌನ್ಸ್ ಬ್ಯಾಕ್ ಮಾಡುವಂತಹ ನಿರೀಕ್ಷೆಯನ್ನ ಹುಟ್ಟಿತ್ತು. ಆದ್ರೆ ಅಣ್ಣಾ ಹಜಾರೆ ಅವರೇ ಕೇಜ್ರಿವಾಲ್ ಅವರಿಗೆ ಈ ರೀತಿ ರಾಜಕೀಯಕ್ಕೆ ಬರೋದು ಬೇಡ, ಅಧಿಕಾರ ತೆಗೆದುಕೊಬೇಡ್ರಿ ಮತ್ತು ಭ್ರಷ್ಟಾಚಾರಕ್ಕೆ ನೀವು ಇದಾಗ್ತೀರಿ ಅಂತ ಹೇಳಿದ್ರು. ಮತ್ತು ಅವರೇ ಕ್ರಿಟಿಸೈಸ್ ಮಾಡಿದ್ದಾರೆ ಅಣ್ಣಾ ಹಜಾರೆ ಅವರು. ಕೇಜ್ರಿವಾಲ್ ಸರ್ಕಾರ ನಾವು ನಿರೀಕ್ಷೆಯಂತೆ ನಡೀಲಿಲ್ಲ, ಭ್ರಷ್ಟಾಚಾರ ಮುಕ್ತವಾದಂಥ ಸರ್ಕಾರನೂ ಕೊಡಲಿಲ್ಲ ಅಂತ ನಂಗೆ ನಿರಾಶೆ ಆಗಿದೆ ಅನ್ನುವಂಥ ಮಾತನ್ನ ಅಣ್ಣಾ ಹಜಾರೆ ಅವರು ಮಾಡಿದ್ರು. ಹೀಗಾಗಿ ಆ ಒಂದು ಆಂದೋಲನದ ಹಿನ್ನೆಲೆಯಲ್ಲಿ ಕೇಜ್ರಿವಾಲ್ ಜನರ ಒಂದು ಪ್ರೀತಿಗೆ ಪಾತ್ರ ಆದರು. ಆದರೆ 10 ವರ್ಷದಲ್ಲಿ ಬೇಸಿಕ್ ಆಗಿ ಯಾವ ಒಂದು ಪ್ರಿನ್ಸಿಪಲ್ ಇಟ್ಕೊಂಡಿದ್ರು ಕೇಜ್ರಿವಾಲ್, ಅದಕ್ಕೊಂದು ವ್ಯತಿರಿಕ್ತವಾಗಿ ನಡ್ಕೊಂಡಿದ್ರಿಂದ ಇವರು ಜನ ಅವರನ್ನು ತಿರಸ್ಕಾರ ಮಾಡಿದ್ದಾರೆ. ಮತ್ತು ಇಡೀ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಜನ ಮೆಚ್ಚಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಹಿತ ದಿಲ್ಲಿದೇ ಎಕ್ಸಾಂಪಲ್ ತೊಳೆದಾದ್ರೆ, ದಿಲ್ಲಿಯಲ್ಲಿ ಆಪ್ ಸರ್ಕಾರ ಇದ್ದಾಗೂ ಸಹಿತ ದಿಲ್ಲಿಯ 7 ಲೋಕಸಭಾ ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬಂದಿದೆ. ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವ, ನರೇಂದ್ರ ಮೋದಿ ಅವರ ನಾಯಕತ್ವ ಇವತ್ತು ದಿಲ್ಲಿ ಜನತೆ ಬಯಸಿದ್ದಾರೆ. ಮತ್ತು ಯಾವಾಗಲೂ ನಾವು ನೋಡ್ತೀವಿ, ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದೇ ಪಾರ್ಟಿ ಇದ್ದಾಗ ಬಹಳಷ್ಟು ಅನುಕೂಲತೆ ಆಗ್ತದೆ ಅನ್ನುವಂಥದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಂಥ ಅನುಭವ. ಆ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿ ಕ್ಯಾಪಿಟಲ್ ಸಿಟಿ ಇದು. ಇವತ್ತು ಹೊರ ರಾಜ್ಯದಿಂದ ಅಂಬಾಸಿಡರ್ಸ್ ಇರ್ಬೋದು, ಅಲ್ಲಿ ಪ್ರೆಸಿಡೆಂಟ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಬರುವಂಥದ್ದು ನಗರ ದಿಲ್ಲಿ. ಆದರೆ ಬೇರೆ ಬೇರೆ ರಾಜಧಾನಿಗಳನ್ನ ನೋಡಿದ್ರೆ, ಬೇರೆ ದೇಶದ ರಾಜಧಾನಿಗಳನ್ನ ನಾವು ನೋಡಿದಾಗ ದಿಲ್ಲಿ ಯಾವ ರೀತಿ ಆಪ್ ಸರ್ಕಾರದ ಅವಧಿಯಲ್ಲಿ ಡೆವಲಪ್ ಆಗಬೇಕಾಗಿತ್ತು, ಆಗಲಿಲ್ಲ. ಮೂಲಭೂತ ಸೌಕರ್ಯ ಏನು ಸಿಗಬೇಕಾಗಿತ್ತು, ಸಿಗಲಿಲ್ಲ. ಮತ್ತು ಇಡೀ ದೇಶದಲ್ಲಿ ಜಗತ್ತಿನಲ್ಲಿ
ಅತ್ಯಂತ ಹೆಚ್ಚು ಮಾಲಿನ್ಯ ಇರುವಂತಹದ್ದು ನಗರ ಯಾವುದಿದ್ರೆ ಅದು ದಿಲ್ಲಿ ಆಗಿದೆ. ಹಾಗಾದ್ರೆ ಅದನ್ನ ನಿವಾರಣೆ ಮಾಡಲಿಕ್ಕೆ ಯಾಕೆ ಆಪ್ ಸರ್ಕಾರಕ್ಕೆ ಆಗಲಿಲ್ಲ? ಹೀಗಾಗಿ ಕೇವಲ ಜನರಿಗೆ ಉಚಿತವಾದಂತಹ ಉಡುಗೊರೆ ಕೊಡ್ತೀನಿ ಅನ್ನುವಂಥ ಕಾರಣದ ಮೇಲೆ ಜನ ವೋಟ್ ಹಾಕೋದಿಲ್ಲ. ನಿಮ್ಮ ಅಡ್ಮಿನಿಸ್ಟ್ರೇಷನ್ ಹೆಂಗಿರ್ತದೆ, ನೀವು ಯಾವ ರೀತಿ ಆಡಳಿತ ಮಾಡ್ತೀರಿ, ಅದರ ಮೇಲೆ ಸರ್ಕಾರ ನಡೆಯುವಂಥದ್ದು, ಸರ್ಕಾರವನ್ನು ಪ್ರೀತಿ ಮಾಡುವಂಥ ಜನ. ಅದಕ್ಕೆ ವ್ಯತಿರಿಕ್ತವಾಗಿ ಕೇಜ್ರಿವಾಲ್ ನಡ್ಕೊಂಡಿದ್ದರಿಂದ ಇವತ್ತು ಜನ ಅವ್ರನ್ನ ತಿರಸ್ಕಾರ ಮಾಡಿರ್ತಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಮೋದಿಯವರ ನಾಯಕತ್ವ ಇವತ್ತು ದೆಹಲಿಗೂ ಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಜನರ ತೀರ್ಪು ಬರ್ತಾ ಇದೆ. ಸ್ಪಷ್ಟ ಬಹುಮತ ಕಡೆ ನಾವು ಹೋಗ್ತೀವಿ. ಮುಸ್ಲಿಂ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಡೆಫಿನೆಟ್ಲಿ ಎಲ್ಲ ವರ್ಗದ ಜನ ಈಗ ಬಿಜೆಪಿ ಕಡೆ ಒಲವು ತೋರಿಸ್ತಾ ಇದ್ದಾರೆ, ಮೋದಿಯವರ ನಾಯಕತ್ವವನ್ನು ಮೆಚ್ತಾ ಇದ್ದಾರೆ. ಮೊನ್ನೆ ನೋಡ್ರಿ ಬಜೆಟ್ನಲ್ಲಿ 12 ಲಕ್ಷದವರೆಗೆ ಇವತ್ತೇನು ಆದಾಯ ತೆರಿಗೆ ಅದನ್ನು ವಿನಾಯಿತಿ ಮಾಡಿದ್ರು. 12 ಲಕ್ಷವರೆಗೆ ಆದಾಯ ಇದ್ದಂಥವ್ರಿಗೆ ಇದು ಭಾಳ ದೊಡ್ಡದಾದಂಥ ಇಂಪ್ಯಾಕ್ಟ್ ಆಗ್ತದೆ. ಇದು ನೀವು ಫ್ರೀಜಿದ್ ಎಲ್ಲೋ ಒಂದು ಉಚಿತವಾಗಿ ಬಸ್ ಸೇವೆ ಮತ್ತೊಂದು ಕೊಡ್ಬೋದು, ಆದರೆ ಕಾಯಂ ಆಗಿ ಒಬ್ಬ ಜೀವನ ನಡೆಸುವಂಥವ್ರಿಗೆ 12 ಲಕ್ಷವರೆಗೆ ಆದಾಯ ತೆರಿಗೆ ವಿನಾಯಿತಿ ಕೊಟ್ಟರೆ ಒಬ್ಬೊಬ್ಬರಿಗೆ ನಾನು ಕೆಲವರು ಫೋನ್ ಮಾಡಿ ಹೇಳಿದ್ದಾರೆ, ಕೆಲವರು ಪ್ರತ್ಯಕ್ಷವಾಗಿ ನಂಗೆ ಭೇಟಿಯಾಗಿದ್ದಾರೆ. ನಮಗೆ ಈ ಸಲ 60,000 ನಮಗೆ ಉಳಿತಾಯ ಆಯ್ತು, 80,000 ಉಳಿತಾಯ ಆಯ್ತು. ನನಗೆ ಒಬ್ಬ ಮಿಡ್ಲ್ ಕ್ಲಾಸ್ ಪೀಪಲ್ಗೆ 60,000ದಿಂದ 1 ಲಕ್ಷವರೆಗೆ 80,000ವರೆಗೆ ಉಳಿತಾಯ ಅಂತಂದರೆ ಅದು ದೊಡ್ಡದಾದಂಥ ಒಂದು ಶಕ್ತಿ. ಅದು ಆ ಹಿನ್ನೆಲೆಯಲ್ಲಿ ಇವತ್ತು ಮೋದಿಯವರ ಮತ್ತು ಇನ್ನೊಂದು ನಾ ಈ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಮೊನ್ನೆ ನಾ ಪಾರ್ಲಿಮೆಂಟ್ಲಿದ್ದಾಗ ಹೇಳ್ತಾ ಇದ್ರು, ಇವತ್ತೇನೋ ಇನ್ಕಮ್ ಟ್ಯಾಕ್ಸದ್ದು ಪ್ರೊಸೀಜರ್ ಅದಾವಲ್ಲ, 80 ಪೈಸು 100 ಪೈಸು ತುಂಬುವುದು, ಅದೆಲ್ಲ ತೆಗೆದು ಹಾಕಿ ಕೇವಲ 4-5 ಪೇಜ್ನಲ್ಲಿ ತುಂಬುವಂಥ ಒಂದು ಈಸಿ ಸರಳೀಕರಣ ಮಾಡುವಂಥದ್ದು ಇದನ್ನು ತೊಗೊಂಡ್ಬರ್ತಾ ಇದ್ದಾರೆ. ಒಂದು ರಿಫಾರ್ಮ್ಸ್, ದೇಶದಲ್ಲಿ ಒಂದು ರಿಫಾರ್ಮ್ಸ್ ಬೇಕಾಗಿದೆ. ಆ ಕೆಲಸವನ್ನು ಇವತ್ತು ಮೋದಿಯವರ ನಾಯಕತ್ವದಲ್ಲಿ ನಡೀತಾ ಇದೆ. ಅದಕ್ಕೆ ಒಂದು ರೆಸ್ಪಾನ್ಸ್ ಅಂದರೆ ಪಾಸಿಟಿವ್ ಸೈನ್ ಅಂತಂದ್ರೆ ಇವತ್ತು ದಿಲ್ಲಿ ಚುನಾವಣೆ ಫಲಿತಾಂಶ. ಕಾಂಗ್ರೆಸ್ ಈ ಬಾರಿನೂ ಕೂಡ ಖಾತೆ ತೆರಲಿಲ್ಲ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ಸು ಅಧೋಗತಿಗೆ ಹೋಗ್ತದೆ. ಇನ್ನು ಕೆಲವು ವರ್ಷಗಳಲ್ಲಿ ಬಹುಶಃ ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ ಕೊಡ್ತಾ ಇದೆ. ನ್ಯಾಷನಲ್ ಲೆವೆಲಲ್ಲಿ ಮೋದಿಯವರಿಗೆ ಸಾಟಿ ಆಗುವಂಥ ಲೀಡರ್ ಯಾರಿದ್ದಾರೆ, ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ, ಬೇರೆ ಪಕ್ಷದಲ್ಲಿ ಯಾರಿದ್ದಾರೆ, ಯಾರೂ ಇಲ್ಲ. ಕ್ವಶನ್ ಮಾರ್ಕ್ ಇದೆ. ಹೀಗಾಗಿ ಕಾಂಗ್ರೆಸ್ಸು ಎಲ್ಲಿವರೆಗೆ ಆ ಒಂದೇ ಕುಟುಂಬದ ಮೇಲೆ ಡಿಪೆಂಡ್ ಇರ್ತದೆ ಅಲ್ಲಿವರೆಗೆ ಅದು ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ನಾಳೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಇದೇ ಒಂದು ಕುಟುಂಬದ ಮೇಲೆ ಏನು ಡಿಪೆಂಡ್ ಆಗ್ತದೆ, ಅದರಿಂದ ಬಹುಶಃ ಕಾಂಗ್ರೆಸ್ ಎಂದು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇನ್ನೂ ಅಧೋಗತಿಗೆ ಹೋಗ್ತದೆ. ಇಲ್ಲಿ ನೋಡ್ರಿ, ಕಾಂಗ್ರೆಸ್ ಇಲ್ಲಿ ರಾಜ್ಯದಲ್ಲಿ ಯಾವ ಕ್ಷಣದಲ್ಲಿ ಸರ್ಕಾರ ಕೊಲಾಪ್ಸ್ ಆಗ್ತದೆ ಗೊತ್ತಿಲ್ಲ, ಆ ರೀತಿ ಪರಿಸ್ಥಿತಿ ಇದೆ. ಅದಕ್ಕಾಗಿ ಕಾಂಗ್ರೆಸ್ಸು ಡೇ ಬೈ ಡೇ ಕ್ಷೀಣಿಸ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದು ಬಲಾಢ್ಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ. ಸರ್, ಕಾಂಗ್ರೆಸ್ ನಾಯಕರು ಹೇಳಿದ್ರು ನಾವು 6 ಗೆಲ್ತೀವಿ 8 ಗೆಲ್ತೀವಿ ಅಂತೆಲ್ಲ ಹೇಳಿದ್ರು. ಆದರೂ ಕೂಡ ಅಲ್ಲ, ಅದಕ್ಕೆ ನಾ ಹೇಳಿಲ್ಲ, ಕಾಂಗ್ರೆಸ್ನ ಜನ ಮರೆತು ಬಿಟ್ಟಿದ್ದಾರೆ, ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿದೆ. ಯಾಕಂದ್ರೆ 60-70 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಅವರು ದೇಶವನ್ನು ಲೂಟಿ ಹೊಡೆಯುವಂಥ ಕೆಲಸವನ್ನು ಮಾಡಿದ್ರು ಹೊರತು ದೇಶದ ಒಂದು ಉದ್ಧಾರ ಆಗಲಿ ಅಭಿವೃದ್ಧಿ ಆಗಲಿ ಅವರೆಂದೂ ಪಾಸಿಟಿವ್ ಥಿಂಕಿಂಗ್ ಮಾಡಲೇ ಇಲ್ಲ. ಹೀಗಾಗಿ ಜನ ಹಿಂದೆ ಎರಡು ಬಾರಿ ಯಾರು ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, 10 ವರ್ಷ ಅಧಿಕಾರ. ಹಾಗಾದ್ರೆ ಅವ್ರಿಗೆ 1 ಸೀಟು ಬರೋದಿಲ್ಲ ಅಂದ್ರೆ 1 ಸೀಟ್ ಬರ್ತದೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಡ್ರಿ ಯಾವ ರೀತಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಅಂತ. ಒಟ್ಟಲ್ಲಿ ದೆಹಲಿ ಫಲಿತಾಂಶದ ಸ್ಪಷ್ಟವಾದಂತಹ ಚಿತ್ರಣ ಗೊತ್ತಾಗ್ತಾ ಇದೆ. 42 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಸಮಯ 10:37. ಆಮ್ ಆದ್ಮಿ ಪಕ್ಷ 28 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋಕಷ್ಟೇ ಶಕ್ತವಾಗಿದೆ. ಒಂದು ಹಂತದಲ್ಲಿ ಬೌನ್ಸ್ ಬ್ಯಾಕ್ ಮಾಡಿಬಿಡುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಆಮ್ ಆದ್ಮಿ ಪಕ್ಷ ಹುಟ್ಟಿಸ್ತು. 31 ಕ್ಷೇತ್ರಗಳ ತನಕನೂ ಹೋದ್ರು. ಆದರೆ ಅದಾದ ನಂತರ ಮತ್ತೆ ಹಿನ್ನಡೆಯಾಗಿದೆ. 28 ಕ್ಷೇತ್ರ, ಸದ್ಯಕ್ಕೆ 27, ಬಿಜೆಪಿ 43 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಹಾಗಾದ್ರೆ ಯಾವ ನಾಯಕರು ಹಿನ್ನಡೆಯಲ್ಲಿದ್ದಾರೆ, ಯಾವ ನಾಯಕರು ಮುನ್ನಡೆಯಲ್ಲಿದ್ದಾರೆ, ಆಮ್ ಆದ್ಮಿ ಪಕ್ಷದ ಈ ಫಲಿತಾಂಶಕ್ಕೆ ಕಾರಣ ಏನು, ಬಿಜೆಪಿ ಈ ಪರಿ ಗೆಲ್ಲೋದಕ್ಕೆ ಏನು ಕಾರಣ, ಗೆಲುವಿನತ್ತ ದಾಪುಗಾಲನ್ನ ಇಡುವುದಕ್ಕೆ ಏನು ಕಾರಣ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.